N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಈ ಕಾಲದ ಮಕ್ಕಳು ತಮ್ಮದೇ ಆದ ಮೊಬೈಲ್ ಫೋನಿನ ಲೋಕದ ಜಗತ್ತಿನಲ್ಲಿ ಇರ್ತಾರೆ. ಆದರೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿ ನಗರದ ಲೆಂಗ್ರೆ ಓಣಿಯಲ್ಲಿ ಹಸದದ್ದುಲ್ಲಾ ಎಂಬ ಯುವಕ ತನ್ನ ಪ್ರಾಣವನ್ನ ಲೆಕ್ಕಿಸದೆ 6 ವರ್ಷದ ಯುವತಿಯು ನೀರಿನ ಟ್ಯಾಂಕಿಯಲ್ಲಿ ಬಿದ್ದು ನೀರು ಕುಡಿದು ಪ್ರಜ್ಞೆ ತಪ್ಪಿದ್ಲು. ಕೂಡಲೇ ನೋಡಿದ ಯುವಕ ಆಕೆಯನ್ನ ಕೈಯಲ್ಲಿ ಎತ್ತಿಕೊಂಡು ಹಾಗೆ ಓಡೋಡಿ ಹೋಗಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾನೆ. ಇಂತಹ ಯುವಕನನ್ನ ಜಾಮಿಯತ್ ಉಲ್ಮಾ ಕಮಿಟಿಯ ಕರೆದು ಇವರ ಕಾರ್ಯವನ್ನ ಶ್ಲಾಘಿಸಿ ಅಸಾದುಲ್ಲಾ ಮಾನವೀಯತೆ ಕೆಲಸ ನಮ್ಮ ಸಮಾಜದ ಹೆಮ್ಮೆ ಪಡುವ ಸಂಗತಿ. ಮೊದಲು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಮನುಷ್ಯತ್ವ ಅಥವಾ ಮಾನವೀಯತೆ ಜೀವನ ಸಾಗಿಸಬೇಕು ಎಂದು ಭಗವಾನ್ ಮೊಹಮ್ಮದ್ ಪೈಗಂಬರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಇಂತಹ ಕೆಲಸಕ್ಕೆ ನಾವು ಮೆಚ್ಚುಗೆ ತಿಳಿಸುತ್ತೇವೆ. ಕೇವಲ ಮುಸ್ಲಿಂ ಸಮಾಜ ಅಷ್ಟೇವಲ್ಲ, ಯಾವುದೇ ಸಮಾಜವಿದ್ರೂ ಇಂತಹ ಕೆಲಸ ಅಥವಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತ ಈಗಿನ ಯುವಕರಲ್ಲಿ ತಿಳಿಸ್ತೀವಿ. ನಮ್ಮದ್ರಾಗ ಬರ್ಬೇಕಂದ್ರೆ ನಮ್ಮ ಪೈಗಂಬರ್ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ನಮ್ಗೆ ಕಲ್ಚರ್ ರೀ. ಅವ್ರು ಎಷ್ಟು ಹದೀಸ್ ಹತ್ತಾರ ನಮ್ಗೆ, ಅವರು ಕುರಾನ್ನಾಗ ನಮಗೆ ಅದು ಹೇಳ್ಯಾರ ರೀ. ಮನುಷ್ಯದ ಮದದ ಅವ್ರಿಗೆ ಕಾಪಾಡಬೇಕು, ಅವ್ರದ್ದು ಕಷ್ಟನ್ಯಾಗ ಸುಖನ್ಯಾಗ ಅವ್ರು ಜೋಡಿ ಕುಂಡ್ರಬೇಕು. ಅದೆಲ್ಲ ನಮ್ಗೆ ಕುರಾನ್ಯಾಗ ಹದೀಸ್ನ್ಯಾಗ ಹೇಳ್ಯಾರ ರೀ. ಇದು ಹುಡುಗಿ ಯಾರು ಕಷ್ಟನಾಗ ಇರ್ತಾರಲ್ಲ ಅವ್ರದ್ದೇನು ಧರ್ಮ ಇರಂಗಿಲ್ಲ. ಅವ್ರು ಮನುಷ್ಯ ಅದಾನತ್ತ ನಮ್ಮ ಧರ್ಮನ್ಯಾಗ ಅವ್ರದ್ದು ಮದದ್ ಮಾಡತ್ತ ನಮ್ಮ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಯಾರ ರೀ. ನಾವು ನಮ್ಮ ಸಮಾಜದಿಂದ ರೀ, ನಮ್ಮ ಉಲಮಾ ಕಡೆಯಿಂದ ರೀ, ನಮ್ಮ ಎಲ್ಲ ಕಡೆಯಿಂದ ಹುಡುಗಿಗೆ ಸನ್ಮಾನ ಮಾಡೋದು ಪ್ರಶ್ನೆ ಏನಂದ್ರೆ ರೀ, ಎಲ್ಲರೂ ಹಂಗೆ ಮುಂದೆ ಬಿದ್ದು ಎಲ್ಲರಿಗೆ ಸುಖನ್ಯಾಗ ದುಃಖನ್ಯಾಗ ಜೋಡಿ ಕುಂಡ್ರಬೇಕತ್ರಿ. ನಾವು ಇದು ಹುಡುಗಿ ಅವ್ರ ಅಪ್ಪರಿಗೆ ಜುಮ್ಮಾ ನಮಾಜ್ನಾಗ ರೀ ಎಲ್ಲ ಒಂದು 500 ಮಂದಿ ಇದ್ರು. ಅವ್ರು ಎಲ್ಲರ ಮುಂದೆ ಅವರು ಇದು ಮಾಡಿವಿ ನಾವು ಸನ್ಮಾನ. ಇದು ನಾವೇನು ಎಲ್ಲರಿಗೆ ಧರ್ಮ ಬಿಟ್ಟು ಎಲ್ಲರೂ ಮುಂದೆ ಬರ್ಬೇಕಂತ ನಾವು ಎಲ್ಲ ಜಗತ್ತಿಗೆ ಮೆಸೇಜ್ ಕೊಡಾಕ್ತೀವಿ. ನೀವು ಯಾರು ದುಃಖನ್ಯಾಗ ಕಷ್ಟನ್ಯಾಗ ಇದ್ದಂದ್ರೆ ನಮ್ಮ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ದಾರೆ ರೀ, ನೀರು ಕುಡಿಸೋದ್ನಾಗ ನೀವು ಏನು ಧರ್ಮ ಕೇಳಬೇಡ್ರಿ, ನೀರು ಕುಡಿಸ್ರಿ, ನಿಮಗೆ ಸವಾಬ್ ಸಿಗ್ತೈತಂತ ನಮಗೆ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಿದ್ಧಾಂತ ಮೇಲೆ ನಾವು ನಡ್ಕೊತ ಹೋಗಿವಿ ರೀ. ಮತ್ತು ಇಲ್ಲಿ ಒಂದು ಸ್ವಾಮಿಗಳು ಬಿಜಾಪುರದಿಂದ ಇಲ್ಲಿ ನಮ್ಮ ಹೆಸರು ಗುರಾಣ್ಯಾಗ ಬರ್ತಿದ್ರು. ಅವ್ರದ್ದು ಪ್ರವಚನ ಅವ್ರದ್ದು ಮಾತು ಭಾಳ ಸರಿಯಾಗಿ ಇದ್ದು ರೀ. ನಾವು ಕೇಳಂತ ನಮಗೂ ಸುಖ ಸಿಗ್ತಿದ್ರಿ. ಸಿದ್ದೇಶ್ವರ ಮಹಾಸ್ವಾಮಿ ರೀ. ಮೊನ್ನೆ ಅವರು ವಿಧಿವಶರಾದರು. ನಮಗೂ ಭಾಳ ದುಃಖ ಆಗಿತ್ತು ರೀ. ಎದಕ್ಕಂದ್ರೆ ಅವ್ರದ್ದು ಮಾತು ನೋಡಂತಲೇ ಅವ್ರ ಪರ್ವತನ್ಯಾಗ ಅವ್ರ ಮುಂದೆ ಇನ್ನೂ ದೀಡ್ ತಾಸು ಇನ್ನೂ ಕುಂಡಿರ್ಬೇಕು ಹಂಗೆ ಮನಸ್ಸಿನಾಗ ಆಗ್ತೀರಿ. ಅದು ಎಲ್ಲರಿಗೂ ನಾವು ಮೆಸೇಜ್ ಕೊಡಾಕ್ತೀರಿ, ಧರ್ಮ ಬಿಟ್ಟು ನೀವು ಮದದ್ ಮಾಡಬೇಕಂತ. ಸರಿ, ನಾವು ಮನ್ಯಾಗ ಕೂತಿದ್ರಿ. ಆಮೇಲೆ ಅಕ್ಕಿ ನೀರ್ದಾಗ ಟಾಕ್ಯಾಗ ಬಿತ್ತಿದ್ರಿ. ಮತ್ತು ಆಮೇಲೆ ನಮ್ಮ ಕಾಕಿ ಅದಾರ ರೀ, ನಮ್ಮ ಕಾಕನ ಬಿದ್ದೈತಿ. ಅವ್ರು ಹೇಳಿದ್ರಿ ನಮಗೆ ಇಲ್ಲಿ ನೀರ್ದಾಗ ಬಿದ್ದೈತಿ ಅತ್ರಿ. ಆಮೇಲೆ ಆಕಿ 2 ಮಿನಿಟ್ ಆತ್ರಿ ಆಗಿ ಹೋಗಿ. ಆಮೇಲೆ ನಾ ಇಲ್ಲದ ತೆಗೆದು ಆಮೇಲೆ ಎಲ್ಲ ನೀರು ಕುಡಿದು ಇದಾಗಿದ್ರಿ ಆಕಿ. ಆಮೇಲೆ ಮೇಲೆ ತಗೊಂಡು ಆಮೇಲೆ ಇದು ತುಪ್ಪದಾಗ ಇದು ಮಾಡಿ ನೀರು ತೆಗೆದ್ರಿ. ಆಮೇಲೆ ಸ್ವಲ್ಪ ದವಾಖಾನಿಗೆ ತೊಗೊಂಡು ಹೋಗಿದ್ರಿ. ಮತ್ತು ಅಲ್ಲಿ ಒಬ್ಬ ಗಾಡಿಗೆ ಕೈ ಮಾಡಿದ್ರಿ, ಒಬ್ಬ ಅಲ್ಲಿ ಪೆಟ್ರೋಲ್ ಬಂಕ್ ಕಡೆ ಬಿದ್ದರೆ ಅಲ್ಲಿ ಬಿಟ್ಟು ಆಮೇಲೆ ನಾವು ತೊಗೊಂಡು ಹೋಗ್ರಿ. ಆಮೇಲೆ ಅಲ್ಲಿ ಮತ್ತೊಬ್ಬ ಡಾಕ್ಟರ್ ದವಾಖಾನೆ ಇತ್ತು ರೀ, ಅಲ್ಲೇ ಬಾಜು ಅದು ರೋಡ್ ಕಡೆ. ಅವ್ನು ಹಿಡ್ದಿಲ್ಲ ರೀ, ಮತ್ತು ಹಿಂಗೆ ಬಂದಿತ್ತು ರೀ ಅದು ಕಡೆ. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಆಮೇಲೆ ಒಂದು 2 ಮಿನಿಟ್ಸ್ ಅವ್ರು ಇದು ಮಾಡಿದ್ರಿ, ಖುಷಿಗೆ ಮಾಡಿ. ಆಮೇಲೆ ಅವ್ರಿಗೆ ಇದು ಬದ್ರಿ ಅವ್ರ ಜೀವ ಸ್ವಲ್ಪ. ಆಮೇಲೆ ಮತ್ತು ಅಲ್ಲಿಂದ ರೀಚಾರ್ಜ್ ಮಾಡಿ ಇದು ಡೋರ್ಲಿಕ್ಕೆ ತೊಗೊಂಡು ಹೋಯ್ತು. ಆಮೇಲೆ ಅಲ್ಲಿ ಇದಾತ್ರಿ. ಎಷ್ಟು ದಿನ ಆಯ್ತು ರೀ? ಅವತ್ತಾಯ್ತು ಈ ಘಟನೆ? ಈಗ ಒಂದು 6 ದಿವಸ ಆತ್ರಿ. 6 ದಿವಸ ಆಯ್ತು. 6-7 ದಿವಸ ಆತ್ರಿ. ಎಷ್ಟು ವರ್ಷದ ಹುಡುಗಿ ಇತ್ತು ಅದು? ಈ 9 5 ವರ್ಷ ಆಯ್ತು. ಸರಿ, ಈ ಕಾರ್ಯಕ್ರಮ ಈಗ ಇಂಥ ಒಂದು ಶ್ಲಾಘನೀಯ ಕೆಲಸ ಮಾಡಿದಕ್ಕೆ ಸಮಾಜದವ್ರು ನಿಮಗೇನಾದರೂ ಅಭಿನಂದನೆ ಮತ್ತು ಬೇರೆ ಸಮಾಜದವ್ರು ಅಭಿನಂದನೆ ಸನ್ಮಾನ ಮಾಡ್ಯಾರ. ಅದಕ್ಕೆ ಏನು ಈ ಒಂದು ಕೆಲಸ ಮಾಡಿದಕ್ಕೆ ನಿಮಗೇನು ಅನ್ನಿಸ್ತಾ ಇದೆ? ಚಲೋ ಅನಿಸ್ತೈತ್ರಿ, ಭಾಳ ಚಲೋ ಅನಿಸ್ತ್ರಿ. ಆಮೇಲೆ ನಮ್ಮ ದೊಡ್ಡವರು ಜಮಾತ್ದವ್ರ ಎಲ್ಲ ಕೂಡಿಸಿ ಆಮೇಲೆ ನಮಗೆ ಸನ್ಮಾನ ಮಾಡಿದ್ರೆ ಮಾಡಿ ಆಮೇಲೆ ನನಗೂ ಇದಾಗ್ತದೆ. ಇದೇ ಸಂದರ್ಭದಲ್ಲಿ ಮೌಲಾನಾ ಮೊಹಸಿನ್ ಗೋಕಾಕ್, ಗಫೂರ ಮೌಲಾನ್ ಗರವೆ, ಗಜಸಿಂಗಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಲೆಂಗ್ರಿ, ಬಂದು ನಮಾಜ್ ಸೆರಿ ಮುಂತಾದವರು ಪಾಲ್ಗೊಂಡಿದ್ದರು.
ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.